ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅನಿಲ್ ಕುಮಾರ್. ಈಗ ಎಕ್ಸಾಕ್ಟ್ ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು, ಈಗ ಒದ್ದಡ್ಡಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ನಮ್ಮ ರಾಘವ್ ರೆಡ್ಡಿಗೆ ನಮ್ಮ ಕಂಪ್ನಿ ಯುವ ಕಂಪ್ನಿ ಕಿಸಾನ್ ಕಂಪ್ನಿ ಪ್ರಾಡಕ್ಟ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಡೆವಲಪರು, ಗ್ರೋತು, ಕಿಸಾನ್ ಕಿಂಗ್ ಕೊಟ್ಟಿದ್ದೀನಿ. ಭಾಳ ಅಲ್ಟಿಮೇಟ್ ರಿಸಲ್ಟ್ ಬಂದಿದೆ. ಜಸ್ಟ್ 10 ದಿನದಲ್ಲಿ ಗಿಡದ ಬದಲಾವಣೆ, ಲಾಕ್ಸು, ಬ್ರಾಂಚಸ್ ಭಾಳ ಚೆನ್ನಾಗಿ ಬಂದಿದೆ. ಇವಾಗ ಅವ್ರ ಮಾತಲ್ಲೇ ಕೇಳೋಣ. ನಮಸ್ಕಾರ ರಾಘವ್ ರೆಡ್ಡಿ ಸರ್. ನಮಸ್ತೆ. ನಮಸ್ಕಾರ. ನಿನ್ನ ಹೆಸರು, ನಿಮ್ಮ ಅಪ್ಪನ ಹೆಸರು, ಯಾವ ಊರು? ಹಾಂ ಹಾಂ. ನಮ್ಮ ಪ್ರಾಡಕ್ಟ್ ಕಂಪ್ನಿ ಪ್ರಾಡಕ್ಟ್ ಡೆವಲಪರು, ಕಿಸಾನ್ ಗ್ರೋತಲ್ಲಿ ಹಾಕಿರಲ್ಲ, ಹೆಂಗೆ ಹಾಕಿದ್ರಿ, ಯಾವ ಥರ ಸ್ಪ್ರೇ ಮಾಡಿದಿರಿ? ಮಾಮೂಲು ಸಿಂಗಲ್ ಗನ್ ಹಾಕಿ ಸ್ಪ್ರೇ ಮಾಡಿದ್ವಿ ಸರ್. ಹಾಂ, ಭಾಳ ಚೆನ್ನಾಗಿ ಬಂತು. 10 ದಿನ ಆಗಿತ್ತು ಸರ್ ಇವತ್ತಿಗೆ. ಹಾಂ. ಏನೇನು ನಿನಗೆ ಡಿಫ್ರೆನ್ಸ್ ಕಂಡೈತೆ? ಭಾಳ ಡಿಫ್ರೆನ್ಸ್ ಕಂಡಿದೆ ಸರ್. ಹಾಂ ಸ್ನೇಹಿತರೆ, ನೋಡ್ರಿ ಇವ್ರದ್ದು ಗಿಡ ನಾನು ಬಂದಾಗ ಹಳೆ ಫೋಟೋಗಳಿದೆ ನೋಡ್ರಿ, ಎಷ್ಟು ಗ್ರೀನಿಸ್ಟ್ ಇದೆ. ಸ್ಟಿಮ್ ನೋಡ್ರಿ ಭಾಳ ದಪ್ಪ ಇದೆ ನೋಡ್ರಿ ಸ್ಟಿಮ್ಮು. ಈ ಏರಿಯಾದಲ್ಲಿ ಬೇರೆಯವ್ರದ್ದು ಟಾಪ್ ಇತ್ತು, ಇವತ್ತು ಈ ಏರಿಯಾದಲ್ಲಿ ಇದೆ ಇವ್ರದ್ದೇ ಟಾಪ್ ಇದೆ ನೋಡ್ರಿ. ಹೊಲೆಲ್ಲ ಈ ಥರ ಇದೆ. ಜಸ್ಟ್ 10 ದಿನದಲ್ಲಿ. ಎಷ್ಟು ದಿನ ಗಿಡ ರಾಘವರೆಡ್ಡಿ ಅಣ್ಣ? 31 ದಿನ. 31 ದಿನದ ಗಿಡ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ, ಅಷ್ಟು ಚೆನ್ನಾಗಿ ಬಂದಿದೆ. ಅಲ್ಟಿಮೇಟ್ ರಿಸಲ್ಟು. ನಾನಾದರೆ ಭಾಳ ಖುಷಿ ಬೀಳ್ತಾಯಿದ್ದೀನಿ. ಯಾಕಂದರೆ ನಾನು ಬಂದಾಗ ಚಿಕ್ಕ ಗಿಡ ಅಷ್ಟು ಡೆವಲಪ್ಮೆಂಟ್ ಐತಿಲ್ಲ, ಏನು ಬರ್ತತೆ ನಾನು ಅನ್ಕೊಂಡಿದ್ರು ಇವರು. ಬಟ್ ನಾವು ಕೊಟ್ಟ ಮೇಲೆ 2 ಸ್ಪ್ರೇಯಿಂಗು ಭೂಮಿಯಲ್ಲಿ ಡೆವಲಪರ್ ಹಾಕ್ಸಿದ್ದೀನಿ. ಭೂಮಿಯಲ್ಲಿ ಗೊಬ್ಬರ ಜೊತೆಗೆ ನಮ್ಮ ಡೆವಲಪರ್ ಕೊಟ್ಟಿದ್ದೀನಿ. 2 ಸ್ಪ್ರೇಯಿಂಗು ಕಿಸಾನ್ ಕಿಂಗು, ಕಿಸಾನ್ ಗ್ರೋತ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಂದು 20% ಟ್ರಿಪ್ಸು ಮೆಡಿಸ್ ಮುದ್ರ ಕೂಡ ಕೆಮಿಕಲ್ ಕೂಡ ಕೊಟ್ಟಿದ್ದೀನಿ. ಯಾಕಂದರೆ ಡಿಸೀಸ್ ಹೆಂಗಿರುತ್ತೋ ಅದ್ರ ಮೇಲೆ ನಾವು ಔಷಧಿ ಬರಿತೀವಿ. ಸುಮ್ಮನೆ ಏನೋ ಕೊಟ್ಟಿವಿ, ನಮ್ಮ ಕಂಪ್ನಿ ಪ್ರಾಡಕ್ಟ್ ಕೊಟ್ಟಿನಿ ಅಂತೇಳಿ ನಾವು ಕೊಡೋಲ್ಲ. ನಾವು ಯಾಕಪ್ಪ ಅಂದರೆ ಗಿಡದ ಸಂದರ್ಭದಲ್ಲಿ ಆ ಸ್ಟೇಜಲ್ಲಿ ಏನಿದೆ ಪ್ರಾಬ್ಲಮ್, ಆ ಪ್ರಾಬ್ಲಮ್ ತಕ್ಕಂತೆ ನಾವು ಔಷಧಿ ನಾವು ಬರೆದಿದ್ದೀವಿ. ನಮ್ಮ ಡೈರೆಕ್ಷನಲ್ಲಿ ಬಂದಿದ್ದೀವಿ. ಇದನ್ನು ನಮ್ಮ ಕಂಪ್ನಿ ಎಂಪ್ಲಾಯ್ ಆಗಿರೋ ಅಂತಕ್ಕಂಥ ಸುರೇಶ್ ರೆಡ್ಡಿ ಅವರು ಇವ್ರ ಮುಖಾಂತರ ಈ ಔಷಧಿಗಳನ್ನ ಕೊಟ್ಟಿದ್ದೀವಿ. ಅಲ್ಟಿಮೇಟ್ ರಿಸಲ್ಟ್ ಬಂದೆ. ಈಗ ನಮ್ಮ ಪ್ರಾಡಕ್ಟ್ ಬಳಸಿಲ್ಲ ರಾಘವ್ ರೆಡ್ಡಿ ಅಣ್ಣ, ಖುಷಿನಾ? ಭಾಳ ಖುಷಿ ಆಗಿದೆ ಸರ್. ಹಾಂ, ಭಾಳ ಖುಷಿ. ಈಗ ಈ ಹೊಲ ನೋಡೋಕ್ಕೆ ನಮ್ಮ ಪಕ್ಕದಾಗಂತಕ್ಕಂಥ ನಮ್ಮ ಮೃತ್ಯುಂಜಯ, ಅವ್ರ ತಮ್ಮ ತಿಪ್ಸಾಮಿ, ಮತ್ತು ನಮ್ಮ ರೈತರು ಇನ್ನೊಬ್ಬರು ಗಾದ್ಲಿಂಗಪ್ಪ ಅವ್ರು ಕೂಡ ಬಂದೆ. ಸರ, ನಮ್ಮದು ಔಷಧಿ ಕೊಟ್ಟಿದ್ರಲ್ಲ, ಹೊಲ ಏನಾರು ಚೇಂಜಸ್ ಆಗೈತೆ ರೀ? ಹಾಂ, ಚೆನ್ನಾಗಾಯ್ತಾ? ಏನು ನಿಮಗೇನು ಅನ್ನಿಸ್ತಾ ಇದೆ? ನಿಮ್ಮ ಹೊಲ ನೋಡಿರಲ್ಲ, ನಿಮ್ಮ ಹೊಲಕ್ಕೆ ಈ ಹೊಲಕ್ಕೆ ಏನಾರು ಡಿಫ್ರೆಂಟು ನೋಡಿರಿ. ಅವ್ರ ಹೊಲಕ್ಕೂ ಇವ್ರ ಹೊಲಕ್ಕೂ. ಮೂರ್ತಿಯಣ್ಣ ಹೆಂಗೈತೆ ಹೊಲ? ಹಾಂ, ಚೆನ್ನಾಗಾಗೈತಾ? ಏನನ್ನು ಹೇಳಕ್ಕೆ, ನಮ್ಮ ಪ್ರಾಡಕ್ಟ್ನ ಬಳಸ್ಬೋದು ಎಲ್ಲರೂ? ಹಾಂ, ಮೂರ್ತಿ ಸಾರ್ ಕೂಡ ನಮ್ಮ ಮೆಣಸಿನಕಾಯಿ ಸರ್ ಅಂತೇಳಿ ಮೊನ್ನೆನೇ ಹೇಳಿದರು. ಅವತ್ತು ಮಳೆ ಬರ್ತಿತ್ತು, ನೋಡೋಕ್ಕಾಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಬಂದು ನೋಡ್ಕೊಂಡು ಹೋಗಿರಿ ಸರ್. ನೀವು ಅವ್ರದ್ದು ಹೊಲ ನೋಡೋಕ್ಕೆ ಬಂದು ಫಸ್ಟ್. ಅದಕ್ಕಿಂತ ಮುಂಚೆ ನಮ್ಮ ರಾಘವ್ ರೆಡ್ಡಿದು ಹೊಲ ನೋಡೋಣ ಅಂತ ಬಂದೀವಿ. ಭಾಳ ಚೆನ್ನಾಗಿದೆ ಸ್ನೇಹಿತರೆ. ನೋಡಿರಿ, ಜಸ್ಟ್ ನೋಡಿರಿ ಹೆಂಗಿದೆ ಗಿಡದ ಸ್ಟೇಜ್ ನೋಡಿರಿ, ಭಾಳ ಚೆನ್ನಾಗಿದೆ. ತೋಟಲ್ಲಿ ಇದೇ ರೀತಿ ಇರುತ್ತೆ. ಭಾಳ ಚೆನ್ನಾಗಿದೆ ಹೊಲ ಎಲ್ಲ ನೋಡಿರಿ ಹೆಂಗಿದೆ ಹೊಲ. ಭಾಳ ಚೆನ್ನಾಗಿ ಬರ್ತಾಯಿದೆ. ಇನ್ನೂ ಚೆನ್ನಾಗಿ ಬರ್ಬೇಕು ನಮ್ಮ ರಾಘವ್ ರೆಡ್ಡಿ ಸಾರು. ಈ ಏರಿಯಾದಲ್ಲೇ ನಂಬರ್ 1 ಇರಬೇಕು ನೋಡ್ರಿ. ಆ ಕಡೆ ಕೂಡ ಇದಕ್ಕೆ ಎಷ್ಟು ದಿನ ಡಿಫ್ರೆನ್ಸ್ ಸರ್ ಹೊಲ? ಅದು 6 ಡೇಸ್. 6 ದಿನ ಡಿಫ್ರೆನ್ಸ್. ಆ ಹೊಲಕ್ಕೆ ಈ ಹೊಲಕ್ಕೆ ಏನು ಸರ್ ರೈತರ ಹೆಸರದು? ಹಾಂ, ನಾರಾಯಣ ರೆಡ್ಡಿ ಅನ್ನೋ ಅವ್ರದ್ದು. ಅದು ಪಕ್ಕದ ಹೊಲ ನೋಡಿರಿ, ಇದು ಜೂಮ್ ಮಾಡಿದ್ದೀನಿ. ಇದು ಆ ಹೊಲ. ಅದಕ್ಕೆ 6 ದಿನ ಡಿಫ್ರೆನ್ಸು. ಬಟ್ ನಮ್ಮ ಹೊಲ 6 ದಿನಕ್ಕೆ ಅದಕ್ಕೆ ಹೆಂಗಿದೆ ನೋಡಿರಿ, ಭಾಳ ಚೆನ್ನಾಗಿದೆ ಸರ್. ಇದು ಹೊಲ ಕೂಡ ಸ್ಟಿಮ್ಮು, ಲಾಕು, ಬ್ರಾಂಚಸ್ಸು ಭಾಳ ಚೆನ್ನಾಗಿದೆ. ಇದು ನಮ್ಮ ರಾಘವ್ ರೆಡ್ಡಿ ಅವರು ಇನ್ನೂ ಚೆನ್ನಾಗಿ ಬೆಳೆ ತೆಗಿಬೇಕು, ಒಳ್ಳೆ ಈಲ್ಡ್ ತಗೋಬೇಕು, ಒಳ್ಳೆ ರೇಟ್ ಸಿಗಬೇಕು ಮೊದಲು. ಅದು ನಮ್ಮ ಆಸೆ. ಬೆಳೆ ಅಂತ ನಾವು ಸೆಟ್ ಮಾಡ್ಕೊಡೋ ಜವಾಬ್ದಾರಿ ನಮ್ಮದು. ರೇಟ್ ಒಂದು ದೇವ್ರ ದಯದಿಂದ ಒಳ್ಳೆ ರೇಟ್ ಸಿಕ್ಕೈತಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ನೋಡಬೇಕು. ನಮ್ಮ ರಾಘವ್ ರೆಡ್ಡಿ ಮಗದಲ್ಲಿ ಒಳ್ಳೆ ನಗು ನೋಡ್ಬೇಕಂಬೋದೇ ನಮ್ಮ ಆಸೆ. ಏನು ಸರ್? ನಗುಮುಖ. ಯಾಕಂದ್ರೆ ರೇಟ್ ಸಿಕ್ಕರೆ ನಗುಮುಖ ಬರೋದು. ಹಾಂ, ಬೆಳೆ ಬರಬೇಕು. ಬೆಳೆ ಜವಾಬ್ದಾರಿ ನಮ್ಮದು. ರೇಟು ದೇವ್ರು ಭಗವಂತನ ಇಚ್ಛೆ, ಅದು ನಾವು ಮಾಡಿಕೊಡ್ತೀವಿ. ಕ್ರಾಪ್ ಎಲ್ಲ ನಮ್ಮ ರಾಘವ್ ರೆಡ್ಡಿ ಒಳ್ಳೆ ಬೆಳೆ ತೊಗೊಳ್ಳಿ, ಒಳ್ಳೆ ಈಲ್ಡ್ ತಗೊಂಡು ಚೆನ್ನಾಗಲಿ. ಏನನ್ನ ಹೇಳೋದು, 2 ಮಾತು ಹೇಳಂಗಿದ್ರೆ ಹೇಳ್ಬೋದು ನೀವು ರೈತರಿಗೆ. ನಮಗೆ ಭಾಳ ಖುಷಿ ಆಗಿದೆ. ಹಾಂ ಹಾಂ, ಎಲ್ಲ ಥರ ಎಲ್ಲರೂ ರೈತರು ಯೂಸ್ ಮಾಡ್ಬೋದು. ಮಾಡ್ಬೋದಾ? ಖುಷಿನೇ ಸರ್? ಭಾಳ ಖುಷಿ. ಓಕೆ, ಥ್ಯಾಂಕ್ ಯು. ಅದೇ ರೀತಿಯಾಗಿ ನೀವು ಒಳ್ಳೆ ಈಲ್ಡ್ ತಗೊಳ್ಳಿ. ನಮ್ಮ ಸುರೇಶ್ ಅವರು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ, ಒಳ್ಳೆ ಫಾಲೋಅಪ್ ಮಾಡ್ತಾರೆ. ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ನಮ್ಮ ಕಂಪ್ನಿಯಲ್ಲಿ ಅವ್ರು ಬೆಳಿಬೇಕೆಂಬುದು ನಾವು ಹಾರೈಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್.